ನಮಸ್ಕಾರ. ಕರ್ನಾಟಕ ಪ್ರಾಣಿ ಬಲಿ ನಿಷೇಧ ಕಾಯ್ದೆ ಹೆಸರೇ ಹೇಳುವಂತೆ ಇದೊಂದು ಪ್ರಮುಖ ಶಾಸನ. ಇಂದು ನಾವು ಇದರ ಕೇವಲ ಮೇಲ್ನೋಟದ ವಿವರಗಳನ್ನಲ್ಲ, ಬದಲಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನ ಅತ್ಯಂತ ಸರಳವಾಗಿ ಡಿಕೋಡ್ ಮಾಡಲಿದ್ದೇವೆ. ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ, ಅಧಿಕಾರಿಗಳಿಗೆ, ಹಾಗೇನೇ ಕಾನೂನಿನ ಬಗ್ಗೆ ಕುತೂಹಲ ಇರುವ ಪ್ರತಿಯೊಬ್ಬರಿಗೂ ಇದು ಕಂಪ್ಲೀಟ್ ಪಿಕ್ಚರ್ ಕೊಡುತ್ತೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ನಾವಿಂದು ಏನೇನ್ ಕವರ್ ಮಾಡಲಿದ್ದೇವೆ ಅಂದ್ರೆ, ಈ ಕಾನೂನಿನ ಐತಿಹಾಸಿಕ ಹಿನ್ನೆಲೆ, ಬಲಿ ಮತ್ತು ಆವರಣದ ನಿಖರವಾದ ಲೀಗಲ್ ಡೆಫಿನಿಷನ್, 1963ರ ಜಾರಿ ನಿಯಮಗಳು, ದೇವಾಲಯದ ಅಧಿಕಾರಿಗಳ ಮೇಲಿರುವ ನಿರ್ದಿಷ್ಟ ಕರ್ತವ್ಯಗಳು ಮತ್ತು ಕೊನೆಯದಾಗಿ ಇದರಲ್ಲಿರುವ ಕಟ್ಟುನಿಟ್ಟಾದ ದಂಡಗಳೇನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈ ಶಾಸನ ಹೇಗೆ ವಿಕಾಸವಾಯಿತು ಅನ್ನೋದನ್ನ ನೋಡೋಣ. ಈ ಕಾನೂನು ಒಮ್ಮೆಲೆ ದಿಢೀರಂತ ಜಾರಿಗೆ ಬಂದಿದ್ದಲ್ಲ. 1948ರಲ್ಲಿ ಮೈಸೂರು ಕಾಯ್ದೆ ಮತ್ತು 1950ರಲ್ಲಿ ಮದ್ರಾಸ್ ಕಾಯ್ದೆಗಳ ಮೂಲಕ ಇದು ಸಣ್ಣ ಮಟ್ಟದಲ್ಲಿ ಅಂದ್ರೆ ಸ್ಥಳೀಯವಾಗಿ ಶುರುವಾಯಿತು. ಆಮೇಲೇನಾಯ್ತು, 1960ರಲ್ಲಿ ಇದನ್ನ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಒಂದೇ ಏಕೀಕೃತ ಶಾಸನವಾಗಿ ಜಾರಿಗೆ ತರಲಾಯಿತು. ಅಷ್ಟೇ ಅಲ್ಲ, 1975ರ ಹೊತ್ತಿಗೆ ಇದರ ವ್ಯಾಪ್ತಿಯನ್ನ ಇನ್ನಷ್ಟು ವಿಸ್ತರಿಸಲಾಯಿತು. ಕಾನೂನು ಹೇಗೆ ವರ್ಷದಿಂದ ವರ್ಷಕ್ಕೆ ತನ್ನ ಬಿಗಿಮುಷ್ಟಿಯನ್ನ ಸಾಧಿಸ್ತು ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಲ್ವಾ? ಇಲ್ಲಿ 1975ರ ತಿದ್ದುಪಡಿ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಈ ತಿದ್ದುಪಡಿ ಈ ಕಾನೂನನ್ನ ಕೇವಲ ದೇವಸ್ಥಾನದ 4 ಗೋಡೆಗಳಿಂದ ಹೊರತಂದು ನೇರವಾಗಿ ಸಾರ್ವಜನಿಕ ಸಭೆಗಳು ಮತ್ತು ಬೀದಿ ಮೆರವಣಿಗೆಗಳಿಗೂ ಅಪ್ಲೈ ಆಗುವಂತೆ ಮಾಡ್ತು. ಇದು ಕಾನೂನಿನ ವ್ಯಾಪ್ತಿಯಲ್ಲಿ ಆದ ಒಂದು ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಸರಿ, ಈಗ ಮುಂದಿನ ವಿಚಾರಕ್ಕೆ ಬರೋಣ. ಈ ಕಾನೂನಿನ ಪ್ರಕಾರ ಬಲಿ ಮತ್ತು ಆವರಣ ಅಂದರೆ ನಿಖರವಾಗಿ ಏನು? ಕಾಯ್ದೆ ಬಲಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಡಿಫೈನ್ ಮಾಡುತ್ತೆ. ಬಲಿ ಅಂದ್ರೆ ಕೇವಲ ಪ್ರಾಣಿ ಅಥವಾ ಪಕ್ಷಿಯನ್ನು ಕೊಲ್ಲುವುದು ಮಾತ್ರ ಅಲ್ಲ, ಬದಲಾಗಿ ಊನಗೊಳಿಸುವುದು ಅಥವಾ ಗಾಯಗೊಳಿಸುವುದು ಕೂಡ ಕಾನೂನಿನ ಪ್ರಕಾರ ಅಪರಾಧವೇ. ಆದರೆ ಒಂದು ಕಂಡೀಷನ್ ಇದೆ. ಇದು ಕಟ್ಟುನಿಟ್ಟಿರಾಡಿ ಯಾವುದೇ ಧಾರ್ಮಿಕ ಆರಾಧನೆ ಅಥವಾ ಪೂಜೆಯ ಉದ್ದೇಶಕ್ಕಾಗಿ ಮಾಡಿದಾಗ ಮಾತ್ರ ಈ ಕಾಯ್ದೆಯಡಿ ಬರುತ್ತೆ. ಹಾಗೇನೆ ಆವರಣ ಅಥವಾ ಪ್ರಿಸಿಂಗ್ಸ್ ಪದಲ ವ್ಯಾಖ್ಯಾನ ಕೂಡ ಅಷ್ಟೇ ಮುಖ್ಯ. ದೇವಸ್ಥಾನ ಅಂದತಕ್ಷಣ ಕೇವಲ ಗರ್ಭಗುಡಿ ಮಾತ್ರ ಅಲ್ಲ. ಆರಾಧನಾ ಸ್ಥಳದ ಸಮೀಪವಿರುವ, ಪೂಜಾ ಉದ್ದೇಶಗಳಿಗೆ ಸಾಮಾನ್ಯವಾಗಿ ಬಳಸಲಾಗುವ ಸುತ್ತಮುತ್ತಲಿನ ಎಲ್ಲಾ ಜಾಗಗಳು ಮತ್ತು ಕಟ್ಟಡಗಳು ಕೂಡ ಇದೇ ಆವರಣದ ವ್ಯಾಪ್ತಿಯಲ್ಲಿ ಬರ್ತವೆ. ಕಾನೂನಿನ ಕಣ್ಣು ಎಲ್ಲೆಡೆ ಇರುತ್ತೆ ಅಂತ ಅರ್ಥ. ಕೇವಲ ವ್ಯಾಖ್ಯಾನಗಳನ್ನ ತಿಳ್ಕೊಂಡ್ರೆ ಸಾಲದು. ಇದನ್ನ ಜಾರಿಗೆ ತರೋಕೆ ಬಂದಿದ್ದೇ 1963ರ ನಿಯಮಗಳು. 1960ರ ಕಾಯ್ದೆ ಮತ್ತು 1963ರ ನಿಯಮಗಳ ನಡುವಿನ ವ್ಯತ್ಯಾಸವನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗುತ್ತೆ. 1960ರ ಕಾಯ್ದೆ ಏನು ಮಾಡಬಾರ್ದು ಅಂದ್ರೆ ಕಾನೂನುಬಾಹಿರ ಕೃತ್ಯಗಳು ಯಾವುವು ಅಂತ ಹೇಳಿದ್ರೆ, 1963ರ ನಿಯಮಗಳು ಅದನ್ನ ಹೇಗೆ ತಡಿಬೇಕು ಅನ್ನೋದನ್ನ ಹೇಳಿತು. ಅಂದ್ರೆ ಈ ನಿಷೇಧವನ್ನ ಜಾರಿಗೆ ತರಲು ಮತ್ತು ಉಲ್ಲಂಘನೆಗಳನ್ನ ವರದಿ ಮಾಡಲು ಸಾಮಾನ್ಯ ನಾಗರಿಕರಿಗೆ ನಿಜವಾದ ಪವರ್ ಕೊಟ್ಟಿದ್ದು ಇದೇ 1963ರ ನಿಯಮಗಳು. ದೂರು ನೀಡುವ ಪ್ರಕ್ರಿಯೆ ಕೂಡ ಬಹಳ ಸಿಂಪಲ್ ಆಗಿದೆ. ಕೇವಲ 3 ಹಂತಗಳು. ಯಾವುದೇ ಭಕ್ತ ಅಥವಾ ಆಸಕ್ತಿ ಇರುವ ವ್ಯಕ್ತಿ ಉಲ್ಲಂಘನೆಯನ್ನ ಗಮನಿಸಿದ್ರೆ ನೇರವಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಮೌಖಿಕವಾಗಿ ಅಥವಾ ಲಿಖಿತವಾಗಿ ದೂರು ಕೊಡಬಹುದು. ಆಮೇಲೆ ಪೊಲೀಸ್ ಅಧಿಕಾರಿಯೇ ಅಗತ್ಯ ಕ್ರಮ ಕೈಗೊಳ್ತಾರೆ. ಅಂದ್ರೆ ಕಾನೂನನ್ನ ಕಾಪಾಡುವ ಜವಾಬ್ದಾರಿ ಈಗ ನೇರವಾಗಿ ಜನರ ಕೈಗೂ ಬಂತು. ಇನ್ನು ಧಾರ್ಮಿಕ ಸಂಸ್ಥೆಗಳನ್ನ ನಡೆಸುವ ನಿರ್ವಾಹಕರಿಗೆ ಈ ಶಾಸನ ಎಂತಹ ಜವಾಬ್ದಾರಿಯನ್ನ ಕೊಡುತ್ತೆ ಅನ್ನೋದನ್ನ ನೋಡೋಣ. ಸೆಕ್ಷನ್ 4 ಮತ್ತು 5ರ ಪ್ರಕಾರ ದೇವಸ್ಥಾನದ ಅಧಿಕಾರಿಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅವರು ಖುದ್ದಾಗಿ ಪೂಜೆ ನಡೆಸುವಂತಿಲ್ಲ, ಸಹಾಯ ಮಾಡುವಂತಿಲ್ಲ ಅಥವಾ ಅದರಲ್ಲಿ ಭಾಗವಹಿಸುವಂತೆಯೂ ಇಲ್ಲ. ಅಷ್ಟೇ ಅಲ್ಲ, ತಮ್ಮ ನಿಯಂತ್ರಣದಲ್ಲಿರುವ ಯಾವುದೇ ಆಸ್ತಿಗಳಲ್ಲಿ ಇಂತಹ ಕೃತ್ಯಗಳಿಗೆ ಉದ್ದೇಶಪೂರ್ವಕವಾದಿ ಅವಕಾಶವನ್ನು ನೀಡಬಾರದು. ಕಾನೂನು ಅವರನ್ನ ಬಹಳ ಕಟ್ಟುನಿಟ್ಟಿದಾದ ಫಿಡ್ಯೂಷಿಯರಿ ಡ್ಯೂಟಿ ಅಂದ್ರೆ ವಿಶ್ವಾಸಾರ್ಹ ಹೊಣೆಗಾರಿಕೆಗೆ ಒಳಪಡಿಸುತ್ತೆ. ಒಂದು ವೇಳೆ ಈ ನಿಯಮಗಳನ್ನ ಉಲ್ಲಂಘಿಸಿದರೆ ಆಗ ಬರುವ ದಂಡಗಳೇನು ಅನ್ನೋದನ್ನ ಈಗ ಡಿಕೋಡ್ ಮಾಡೋಣ. ಈ ದಂಡದ ಪಟ್ಟಿಯನ್ನು ಒಮ್ಮೆ ಗಮನಿಸಿ, ಬಹಳ ಕುತೂಹಲಕಾರಿಯಾಗಿದೆ. ಇದರಲ್ಲಿ ಪಾತ್ರದ ಆಧಾರದ ಮೇಲೆ ದಂಡ ಕೂಡ ಬದಲಾಗುತ್ತೆ. ಉದಾಹರಣೆಗೆ, ಬಲಿಪೂಜೆ ನಡೆಸಿದ ಸಾಮಾನ್ಯ ನಾಗರಿಕನಿಗೆ ಕೇವಲ 500 ರೂಪಾಯಿಗಳ ದಂಡ ಬೀಳಬಹುದು. ಆದರೆ ಅದೇ ತಪ್ಪನ್ನ ದೇವಸ್ಥಾನದ ಅರ್ಚಕರು ಅಥವಾ ಧರ್ಮದರ್ಶಿಗಳು ಮಾಡಿದರೆ ಕೇವಲ ದಂಡ ಅಲ್ಲ, 6 ತಿಂಗಳವರೆಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅಂದರೆ ನಿಮ್ಮ ಜವಾಬ್ದಾರಿ ಎಷ್ಟಿದೆಯೋ ತಪ್ಪಿಗೆ ಶಿಕ್ಷೆ ಕೂಡ ಅಷ್ಟೇ ಕಠಿಣವಾಗಿರುತ್ತೆ ಅನ್ನೋದು ಇದರಿಂದ ಕ್ಲಿಯರ್ ಆಗುತ್ತೆ. ಇಲ್ಲಿ ನೆನ್ಪಿಟ್ಬೇಕಾದ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ, ಕೇವಲ ಬಲಿ ಕೊಟ್ರೆ ಮಾತ್ರ ಅಪರಾಧವಲ್ಲ. ಈ ಕೃತ್ಯಕ್ಕೆ ಪ್ರಯತ್ನ ಪಡುವುದು ಅಥವಾ ಬೇರೆಯವರಿಗೆ ಪ್ರೋತ್ಸಾಹ ನೀಡುವುದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಬಲಿ ಕೊಟ್ಟಷ್ಟೇ ದೊಡ್ಡ ಅಪರಾಧ. ಕೇವಲ ಅಟೆಂಪ್ಟ್ ಮಾಡಿದ್ರೂ ಕಾನೂನಿನ ಕುಣಿಕೆ ಎಂದು ತಪ್ಪಿಸ್ಕೊಳ್ಳುವಂತಿಲ್ಲ.
ಮತ್ತು ಕಾನೂನನ್ನ ತಕ್ಷಣವೇ ಜಾರಿಗೊಳಿಸಲು ಇಲ್ಲಿ ಪೊಲೀಸರಿಗೆ ಒಂದು ಬಲವಾದ ಅಸ್ತ್ರವನ್ನ ನೀಡಲಾಗಿದೆ. ಅದೇನೆಂದ್ರೆ, ಸಬ್ ಇನ್ಸ್ಪೆಕ್ಟರ್ ಅಥವಾ ಅದಕ್ಕಿಂತ ಮೇಲಿನ ಶ್ರೇಣಿಯ ಯಾವುದೇ ಪೊಲೀಸ್ ಅಧಿಕಾರಿಯು ಈ ನಿಯಮಗಳನ್ನ ಉಲ್ಲಂಘಿಸುವವರನ್ನ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆಯೂ ಸ್ಪಾಟ್ನಲ್ಲೇ ಬಂಧಿಸಬಹುದು. ಇದು ಕಾನೂನಿನ ಪವರ್ ಅನ್ನ ತೋರಿಸುತ್ತೆ. ಈ ಸಂಪೂರ್ಣ ವಿಶ್ಲೇಷಣೆಯನ್ನ ನೋಡಿದ್ಮೇಲೆ ನಮಗೆಲ್ಲ ಒಂದು ಮುಖ್ಯವಾದ ಪ್ರಶ್ನೆ ಕಾಡುತ್ತೆ. ಧಾರ್ಮಿಕ ಅಧಿಕಾರಿಗಳ ಮೇಲಿರುವ ಈ ಕಟ್ಟುನಿಟ್ಟಿನ ಹೊಣೆಗಾರಿಕೆಗಳು ನಮ್ಮ ನಾಗರಿಕ ಕರ್ತವ್ಯ ಮತ್ತು ನೂರಾರು ವರ್ಷಗಳ ಸಾಂಪ್ರದಾಯಿಕ ಪದ್ಧತಿಗಳ ನಡುವಿನ ಭವಿಷ್ಯವನ್ನ ಹೇಗೆ ರೂಪಿಸ್ತವೆ? ರಾಜ್ಯದ ಕಾನೂನು ಮತ್ತು ಧಾರ್ಮಿಕ ಸಂಪ್ರದಾಯಗಳ ನಡುವಿನ ಈ ಸೂಕ್ಷ್ಮವಾದ ಬ್ಯಾಲೆನ್ಸ್ ಮುಂದೆ ಹೇಗೆ ಸಾಗಬಹುದು ಅನ್ನೋದರ ಬಗ್ಗೆ ಆಲೋಚಿಸ್ತಾ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ.